ನಮಸ್ಕಾರ. ದೇವರೇ ಗತಿ. ಪ್ರತಿ ಜೀವಾತ್ಮದಲ್ಲೂ ಪರಮಾತ್ಮ. ನಾವು ಧನ ಯೋಗದ ಬಗೆಗೆ ಮಾತನಾಡ್ತಾ ಬಂದಿದ್ದೇವೆ. ಈಗ ಮಿಥುನ ರಾಶಿಯವರಿಗೆ ಧನಯೋಗದ ಸಂಪ್ರಾಪ್ತಿ ಹೇಗೆ ಆಗುತ್ತೆ, ಅಥವಾ ಧನಯೋಗದ ಆ ಒಂದು ಸುಹಾಸಕರತೆಯನ್ನು ಇವರು ಹೇಗೆ ಕಳೆದುಕೊಂಡು ಬಿಡ್ತಾರೆ, ಈ ವಿಚಾರವಾಗಿ ನಾವು ಚರ್ಚೆ ಮಾಡೋಣ. ಬುಧ ಜೀವನದಲ್ಲಿ ಧನವನ್ನು ಗಳಿಸಿಕೊಡಬಹುದಾದದ್ದು ಬೌದ್ಧಿಕವಾದಂತಹ ಶಕ್ತಿಯ ಮೂಲಕ. ಈ ಬೌದ್ಧಿಕವಾದಂತಹ ಶಕ್ತಿ ಎಲ್ಲಿ ನಮ್ಮ ಒಂದು ಆಸ್ತಿ ಆಗುತ್ತೆ ಅಂತಂದ್ರೆ, ನಿಖರವಾದ ರೀತಿಯಲ್ಲಿ ನಮ್ಮ ಯೋಜನೆಗಳನ್ನು ನಾವು ಇಟ್ಟುಕೊಂಡಾಗ, ನಮ್ಮ ಬೌದ್ಧಿಕತೆಯ ಒಂದು ಚೌಕಟ್ಟಿನಲ್ಲಿ ನಿಖರವಾದಂತಹ ಹೆಜ್ಜೆಯನ್ನ ಇಡಲಿಕ್ಕೆ ಸಾಧ್ಯವಾದಾಗ ಏನಾಗುತ್ತೆ, ನಮ್ಮ ಹೆಜ್ಜೆಗಳು ಗೆಲ್ಲೋದಕ್ಕೆ ಬೇಕಾದಂತಹ ಒಂದು ಅದೃಷ್ಟ ಒದಗಿ ಬರುತ್ತೆ. ಆದರೆ ಈ ಮಿಥುನ ರಾಶಿಯವರ ತೊಂದರೆ ಏನು ಅಂತಂದ್ರೆ, ಡಾಕ್ಟರ್ ಶಿವರಾಮ್ ಭಟ್ ಅವರ ನೇತೃತ್ವದಲ್ಲಿ ಇದೇ ಏಪ್ರಿಲ್ 30ರ ಅಕ್ಷಯ ತೃತೀಯ ದಿನದಂದು ಅಷ್ಟಲಕ್ಷ್ಮಿ ಮಹಾಯಾಗವನ್ನ ಹಮ್ಮಿಕೊಂಡಿದೆ. ಯಾಗದಲ್ಲಿ ಭಾಗವಹಿಸುವವರಿಗೆ 48 ದಿನಗಳಿಂದ ಪೂಜಿಸಲ್ಪಟ್ಟ ಅಷ್ಟಲಕ್ಷ್ಮಿ ಯಂತ್ರ ಹಾಗೂ ಶ್ರೀ ರಕ್ಷೆಯನ್ನ ಕೊಡಲಾಗುವುದು. ಎಲ್ಲರೂ ಈ ಯಾಗದಲ್ಲಿ ಭಾಗವಹಿಸಿ ಶ್ರೀ ತಾಯಿಯ ಕೃಪೆಗೆ ಪಾತ್ರರಾಗಿ. ಹೆಚ್ಚಿನ ಮಾಹಿತಿಗಾಗಿ ದೇವರೇಗತಿ.com ವೆಬ್ಸೈಟ್ ಅನ್ನ ಪರೀಕ್ಷಿಸಿ ಅಥವಾ ಈ ಕೆಳಗಿನ ನಂಬರ್ಗೆ ಸಂಪರ್ಕಿಸಿ. ಎಲ್ಲವನ್ನೂ ತಿಳಿದುಕೊಳ್ಳಬಹುದಾದಂತಹ ವಿಶೇಷತೆ ಇವರಿಗೆ ಒದಗಿ ಬಂದಿದ್ದರಿಂದ, ಯಾಕೆಂದ್ರೆ ಇವರಲ್ಲಿರುವಂತಹ ಶಾರ್ಪ್ನೆಸ್, ಒಂದು ಬೌದ್ಧಿಕವಾದಂತಹ ಶಾರ್ಪ್ನೆಸ್ ಏನ್ ಮಾಡುತ್ತೆ, ಒಂದು ವಿಚಾರದ ನೆಗೆಟಿವ್ ಸೈಡನ್ನು ಕೂಡ ಅದು ನೋಡ್ತಾ ಇರುತ್ತೆ. ಓಡುವಂತಹ ವ್ಯಕ್ತಿ, ಇವತ್ತು ಒಲಿಂಪಿಕ್ಸ್ನಲ್ಲಿ ಒಬ್ಬ ಓಡಬೇಕಾದಂತಹ ವ್ಯಕ್ತಿ ತನ್ನ ಹಿಂದಿನವನು ಎಷ್ಟು ದೂರದಲ್ಲಿದ್ದಾನೆ ಅನ್ನುವಂಥದ್ದನ್ನು ಗಮನಿಸ್ತಾ ಹೋದರೆ, ಆ ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಏನಿದೆ, ಅದು ಹಿಂದಿನ ವ್ಯಕ್ತಿ ಇವನಿಗಿಂತಲೂ ಮುಂದೆ ಹೋಗುವಂತಹದ್ದಕ್ಕೆ ಚಾನ್ಸ್ ಇರುತ್ತೆ. ಹಾಗಾಗಿ ಹಿಂತಿರುಗಿ ನೋಡಬೇಕಾದಂತಹ ಸ್ಥಿತಿಗತಿಗಳನ್ನು ಅನವಶ್ಯಕವಾಗಿ ಬುಧನ ಯಜಮಾನತ್ವದ ಮಿಥುನ ರಾಶಿಯವರು ಮಾಡಿದಾಗ, ಈ ಧನಯೋಗದ ಸಂದರ್ಭ ಇವರಿಗೆ ಏನಾಗುತ್ತೆ, ಸ್ವಲ್ಪ ಕುಂಠಿತವಾಗಿ ನಿಲ್ಲೋದಕ್ಕೆ ಸಾಧ್ಯವಾಗುತ್ತೆ. ಈಗ ನಾವು ಯಾವುದೋ ಒಂದು ಸ್ಟೋರನ್ನು ಮಾಡಬೇಕು, ಯಾವುದೋ ಒಂದು ನಾವು ಮಾಂಸದ ಅಂಗಡಿಯನ್ನು ನಾವು ನಡೆಸ್ಕೊಂಡು ಹೋಗಬೇಕು ಅಂತ ತಿಳ್ಕೊಂಡಿರ್ತೀವಿ, ಅಥವಾ ಒಂದು ವೆಜಿಟೇರಿಯನ್ ಹೋಟೆಲನ್ನು ನಾವು ಪ್ರಾರಂಭಿಸಬೇಕು ಅಂತ ಇರ್ತೀವಿ. ಈ ವೆಜಿಟೇರಿಯನ್ ಹೋಟೆಲ್ನಲ್ಲಿ ಅಥವಾ ಯಾವುದೇ ರೀತಿಯ ನಮ್ಮ ಕೆಲಸಗಳಿರಲಿ, ನಮ್ಮ ಬೌದ್ಧಿಕ ಶಕ್ತಿ ಇರಲೇಬೇಕು. ಯಾವಾಗಲೂ ಆತ್ಮದಲ್ಲಿ ಇರಬಹುದಾದಂತಹ ನಮ್ಮ ಜ್ಞಾನದ ಒಂದು ವಿಚಾರದ ಹೈಟ್ ಏನಿದೆ, ಅದು ಯಾವತ್ತೂ ಈ ಜ್ಞಾನವನ್ನು ಹೊಂದಿದಂತಹ, ಮೀರಿದ ಜ್ಞಾನವನ್ನು ಹೊಂದಿದಂತಹ ವ್ಯಕ್ತಿ ಇದ್ದೇ ಇರ್ತಾನೆ. ಒಂದು ಪರ್ವತ, ಎತ್ತರವಾದಂತಹ ಪರ್ವತಕ್ಕೆ ಇನ್ನೊಂದು ಎತ್ತರವಾದಂತಹ ಪರ್ವತ ಸ್ಪರ್ಧೆಯಾಗಿ ನಿಲ್ಲುತ್ತೆ. ಹಾಗೆ ಎಷ್ಟೇ ನಮ್ಮಲ್ಲಿ ಜ್ಞಾನ, ಬೌದ್ಧಿಕವಾದಂತಹ ಶಕ್ತಿ ಇದ್ರೂ ಕೂಡ ನಮ್ಮನ್ನು ಮೀರಿಸುವಂತಹ ಬೌದ್ಧಿಕವಾದಂತಹ ಶಕ್ತಿ ಜನ ಸಿಗುತ್ತಾರೆ. ಹಾಗಾಗಿ ನಾವು ಅಂತಹ ನಮ್ಮನ್ನು ಮೀರಿದಂತಹ ಬೌದ್ಧಿಕ ಶಕ್ತಿಯನ್ನು ಇಟ್ಟುಕೊಂಡಂಥವರು ಹೇಗೆ ತಮ್ಮ ದಾರಿಯನ್ನು ರೂಪಿಸಿಕೊಳ್ಳುತ್ತಿದ್ದಾರೆ ಎನ್ನುವಂತಹದ್ದನ್ನು ಅಭ್ಯಸಿಸುವುದರ ಮೂಲಕ ನಾವು ಅವರ ಆ ಮಟ್ಟವನ್ನು ತಲುಪಿ ಅವರ ಮಟ್ಟವನ್ನು ಮೀರುವಂತಹ ಒಂದು ವಿಚಾರ ಹೇಗೆ ಮಾಡಬಹುದು ಎನ್ನುವುದಕ್ಕಾಗಿ ಯಾವ ರೀತಿಯ ಏಕಾಗ್ರತೆಯ ಕೊರತೆಯೂ ಇರದಂತೆ ಇವರು ಮುಂದುವರಿಯುತ್ತಾರೆ ಅಂತಾದ್ರೆ, ಬುಧನ ಯಜಮಾನತ್ವದಲ್ಲಿರುವಂತಹ ಮಿಥುನ ರಾಶಿಯವರಿಗೆ ಧನಯೋಗವು ತಂತಾನೇ ಪ್ರಾಪ್ತಿಯಾಗ್ತದೆ. ನಮ್ಮಲ್ಲಿ ಜಾತಕದಲ್ಲಿ ನಾವು ಅನೇಕ ಸಲ ಅನೇಕ ಧನಯೋಗಗಳ ಬಗೆಗೆ ಹೇಳ್ತಾರೆ, ಎಲ್ಲ ಜ್ಯೋತಿಷಿಗಳು ಹೇಳ್ತಾರೆ, ಶಾಸ್ತ್ರವೂ ಹೇಳುತ್ತೆ. ಆದರೆ ಯೋಗಗಳು ಇದ್ದರೆ ಆಗಲಿಲ್ಲ. ಈಗ ಧನಯೋಗ ಹೇಳುವಂತಹದ್ದು ನಾವು ಮೆಜೆಸ್ಟಿಕ್ನಲ್ಲಿ ಸುಮ್ಮನೆ ಒಂದು ಸ್ಯಾಂಪಲ್ 1000 ಜನರ ಜಾತಕಗಳನ್ನು ತಗೊಂಡ್ರೆ ಅದರಲ್ಲಿ ಸುಮಾರು ಒಂದು 750 ಜನರಿಗೆ ಧನಯೋಗ ಇರುತ್ತೆ. ಆದ್ರೆ ಧನಯೋಗ ಇದ್ರೆ ಆಗಲಿಲ್ಲ. ಧನಯೋಗವನ್ನು ಸಂಪ್ರಾಪ್ತಿಸಿ ಕೊಡಬೇಕಾದಂತಹ ಗ್ರಹಗಳು ಎಷ್ಟರ ಮಟ್ಟಿಗೆ ಗಟ್ಟಿಯಾಗಿವೆ, ಎಷ್ಟರ ಮಟ್ಟಿಗೆ ಯುಕ್ತವಾದಂತಹ ಸಂದರ್ಭದಲ್ಲಿ ಈ ವ್ಯಕ್ತಿಯ ಸಹಾಯಕ್ಕೆ ಅದು ಧಾವಿಸಿ ಬರುತ್ತೆ. ನಮ್ಮ ಧನಯೋಗ ನಮ್ಮ 90ನೇ ವರ್ಷದಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತಾದ್ರೆ ಧನಯೋಗ ಇದ್ದು ಏನು ಪ್ರಯೋಜನ? ಅಂದ್ರೆ ನಾವು ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಹಾಗಾದ್ರೆ ಧನಯೋಗವನ್ನು ಮೀರಿದಂತಹ ಒಂದು ಶಕ್ತಿಯನ್ನ, ಅಂದರೆ ಧನಯೋಗ ಇರದೇ ಹೋದರೂ ಅಥವಾ ಧನಯೋಗ ಇದ್ದು ದುರ್ಬಲವಾದರೂ ಮಿಥುನ ರಾಶಿಯವರು ತಮಗೆ ಬೇಕಾದಂತಹ ಒಂದು ಅಗಾಧವಾದಂತಹ ಧನರಾಶಿಯನ್ನು ಸಂಪಾದಿಸಿಕೊಳ್ಳಿಕ್ಕೆ ಸಾಧ್ಯವಿಲ್ಲವೇ ಅಂತ ಕೇಳಿದ್ರೆ, ವಿದ್ವಾನ್ ಸರ್ವತ್ರ ಪೂಜ್ಯತೆ. ಪಂಡಿತನಿಗೆ, ಎಲ್ಲವನ್ನೂ ತಿಳಿದುಕೊಂಡವನಿಗೆ ಜಗತ್ತಿನಲ್ಲಿ ಎಲ್ಲೆಡೆಯಲ್ಲಿಯೂ ಮನ್ನಣೆ ಇದೆ. ನಾವು ಎಲ್ಲೇ ಹೋಗಲಿ, ನಾವು ಬೆಂಗಳೂರಿನಲ್ಲಿ ಇದ್ರೂ ಕೂಡ, ಹೈದರಾಬಾದಿಗೆ ಹೋದರೂ ಕೂಡ ನಮ್ಮ ಜ್ಞಾನದ ಕಾರಣಕ್ಕಾಗಿ ನಮಗೊಂದು ಮನ್ನಣೆ ಇರುತ್ತೆ. ಡೆಲ್ಲಿಗೆ ಹೋದರೂ ಕೂಡ ಒಂದು ಮನ್ನಣೆ ಇರುತ್ತೆ.
ನಾವು ಯುರೋಪಿಗೆ ಹೋದ್ರೂ ಕೂಡ ಮನ್ನಣೆ ಇರುತ್ತೆ, ಅಮೆರಿಕಕ್ಕೆ ಹೋದ್ರೂ ಕೂಡ ಮನ್ನಣೆ ಇರುತ್ತೆ. ಯಾಕೆಂದ್ರೆ ವಿಶೇಷವಾದಂತಹದ್ದೇನೋ ಒಂದು ನಮ್ಮಲ್ಲಿ ಇರುವಂತಹದ್ದನ್ನ ಸನ್ಮಾನಿಸುವಂತಹ ಅಥವಾ ವಿಶೇಷ ಗೌರವದಿಂದ ಕಾಣುವಂತಹ ಜನ ಇರೋದ್ರಿಂದ ವಿದ್ವಾಂಸನಾದವನಿಗೆ ಎಲ್ಲೆಡೆಯಲ್ಲಿಯೂ ಒಂದು ರೀತಿಯ ಏನು ಆ ಒಂದು ರೆಡ್ ಕಾರ್ಪೆಟ್ ಸ್ವಾಗತ ಅಂತ ಹೇಳ್ತೇವಲ್ಲ ನಾವು, ಆ ಕೆಂಪು ಹಾಸಿನ ಸ್ವಾಗತವನ್ನ ಅವ್ರು ಮಾಡ್ತಾರೆ. ಈ ವಿಶೇಷವಾದಂಥ ಬೌದ್ಧಿಕ ಶಕ್ತಿಯಿಂದಲೇ ಇವರು ಅನೇಕ ರೀತಿಯ ಸಂಪಾದನೆಯನ್ನ ಮಾಡುವಂತಹದ್ದಕ್ಕೆ ಅವಕಾಶ ಇರುತ್ತೆ. ಇವರ ಸಂದರ್ಭ ಎಲ್ಲಿ ತೊಂದರೆ ಆಗತ್ತೆ ಅಂತಂದ್ರೆ, ತಾನು ತಿಳಿದದ್ದೇ ಪರಮವಾದಂತಹ ದೊಡ್ಡದಾದಂತಹ ಸತ್ಯ, ಇದರ ಆಚೆಗೆ ಮತ್ತೆ ಯಾವ ಸತ್ಯಗಳೂ ಇಲ್ಲ ಅನ್ನುವಂತಹ ಅಹಂಕಾರ ಇವರಲ್ಲಿ ಜಾಗೃತವಾದಂತಹ ಸ್ಥಿತಿ ಬಂದ್ಬಿಟ್ರೆ ಬಹಳ ಕಷ್ಟವಾಗತ್ತೆ. ಆಗ ಕಷ್ಟವಾಗತ್ತೆ ಅಂತಂದ್ರೆ, ಈ ದುರಹಂಕಾರವನ್ನ ಎಷ್ಟೇ ನಮಗೆ ವಿದ್ವಾನ್ ಸರ್ವತ್ರ ಮಾನ್ಯತೆ ಅನ್ನುವಂತಹದ್ದು ಇದೆಯಾದರೂ ಸರಿ ಕೂಡ ಜನ ನಮ್ಮದಾದಂತಹ ಒಂದು ಅಹಂಕಾರದ ಕತ್ತಲನ್ನ ಕಂಡಾಗ ಏನ್ ಮಾಡ್ತಾರೆ, ಅಸಹ್ಯ ಪಡ್ತಾರೆ, ನಮ್ಮಿಂದ ದೂರವಾಗೋದಕ್ಕೆ ಪ್ರಯತ್ನ ಮಾಡ್ತಾರೆ. ವೆನ್ ವಿ ಬಿಕಮ್ ಐಸೋಲೇಟೆಡ್, ಯಾವುದೇ ಪ್ರಪಂಚದ ಅತ್ಯದ್ಭುತವಾದಂತಹ ಬುದ್ಧಿವಂತನಿದ್ದರು, ಇವತ್ತು ನಮ್ಮ ಭಾರತದ ರಾಜಕಾರಣದಲ್ಲಿ ಅನೇಕ ಬುದ್ಧಿವಂತರಿದ್ದಾರೆ. ಇವತ್ತು ಏನು ಆಡಳಿತದ ಬಹಳ ಚುಕ್ಕಾಣಿ ಒಂದು ಪೋಸ್ಟ್ಗಳನ್ನು ಹಿಡ್ಕೊಂಡಿದ್ದಾರೋ ಅವರನ್ನ ಮೀರಿದಂತಹ ಒಂದು ಏನು ಆ ಒಂದು ಬುದ್ಧಿಶಾಲಿಗಳಿದ್ದಾರೆ. ಆದ್ರೆ ಅವರಿಗೆ ಅಧಿಕಾರ ಯಾಕೆ ಸಿಗೋದಿಲ್ಲ? ಅವರಲ್ಲಿ ಇರಬಹುದಾದಂತಹ ಕೊರತೆ. ನಮ್ಮಲ್ಲಿ ಬೌದ್ಧಿಕತೆ ಇದ್ರೆ ಆಗ್ಲಿಲ್ಲ, ಆ ವರ್ಚಸ್ಸನ್ನ ನಾವು ಬೆಳೆಸ್ಕೊಡ್ಬೇಕು. ನಾವು ಒಂದೊಂದು ಸಂದರ್ಭದಲ್ಲಿ ನೀವು ಕ್ರಿಕೆಟ್ನಲ್ಲೇ ನಾವು ಗಮನಿಸಿದ್ರೆ ಎಷ್ಟೆಲ್ಲ ಜನ ಒಳ್ಳೆಯದಾದಂತಹ ಕ್ರಿಕೆಟ್ ಅನ್ನು ಆಡ್ತಾರೆ. ಆದರೆ ಯಾವುದೋ ಒಬ್ಬ ಕ್ರಿಕೆಟಿಗನಿಗೆ ಅವನು ಆಡಿದಂತಹ ಆಟದ ಸಂದರ್ಭದ ಯಾವುದೋ ಒಂದು ಅವನ ವರ್ಚಸ್ಸೇನಿದೆ, ಆ ವರ್ಚಸ್ಸಿನ ನೆಲೆಯಲ್ಲಿ ವಿಶೇಷವಾದಂತಹ ಗೌರವವನ್ನು ನಾವು ಕೊಡೋದಕ್ಕೆ ಸಾಧ್ಯವಾಗುತ್ತೆ. ನಾವು ಅದನ್ನು ಕೂಡ ಇಲ್ಲಿ ಹೆಸರಿಸೋದು ಬೇಡ. ನಾವು ಇತ್ತೀಚೆಗೆ ಪೇಪರ್ಗಳಲ್ಲಿ ಅನೇಕ ರೀತಿಯ ಒಂದು ಪಬ್ಲಿಸಿಟಿಯನ್ನು ಪಡೆದಂತಹ ಒಂದು ಘಟನೆ ಅಲ್ಲಾಯಿತು 2 ಆಟಗಾರರ ಬಗ್ಗೆ. ಆ ಆಟಗಾರರಲ್ಲಿ ಒಬ್ಬ ಆಟಗಾರ ಜೀವನದ ಸಂದರ್ಭದ ಬಹಳ ನಿಕೃಷ್ಟವಾದಂತಹ ಸ್ಥಿತಿಗತಿಗಳನ್ನು ಯಾಕೆ ಎದುರಿಸಿದ್ರು ಅಂತ ಕೇಳಿದ್ರೆ, ಅವರ ಯಾವುದೋ ಒಂದು ಕಾರಣದ ದುರ್ದೈವದಿಂದ ಆ ಆಟಗಾರ ಬಹುಶಃ ಸರಿಯಾದ ರೀತಿಯ ಪೋಷಣೆ ಸಿಕ್ಕಿದ್ರೆ ಅಥವಾ ಮಾರ್ಗದರ್ಶನ ಸಿಕ್ಕಿದ್ರೆ ಜಗತ್ತಿನ ಏಕಮೈವಾದ್ವಿತೀಯನಾದಂತಹ ಒಬ್ಬ ಬ್ರಾಡ್ಮನ್ ಅನ್ನು ಮೀರಿಸುವಂತಹ ಒಂದು ಬ್ಯಾಟ್ಸ್ಮನ್ ಆಗಬಹುದಿತ್ತು. ಈಗ ಬ್ಯಾಟರ್ ಅಂತ ಹೇಳ್ತಾರೆ, ಈಗ ಬ್ಯಾಟ್ಸ್ಮನ್ ಅಂತ ಹೇಳಲ್ಲ, ಬ್ಯಾಟರ್ ಆಗಬಹುದಿತ್ತು. ಆದ್ರೆ ಅದಾಗಲಿಲ್ಲ. ಅದಕ್ಕಾಗಲಿಲ್ಲ ಕಾರಣ ಏನು ಅಂತಂದ್ರೆ, ಹಗಲಿನ ಜೀವನದಲ್ಲಿ ಅತ್ಯದ್ಭುತ ಆಟವನ್ನ ಆಡಬಹುದಾದಂತಹ ವ್ಯಕ್ತಿ ರಾತ್ರಿ ಜೀವನದಲ್ಲಿ ಸ್ವಚ್ಛಂದತೆ. ಯಾಕೆಂದ್ರೆ ಇಲ್ಲಿ ಹಣ ಬರ್ತಾ ಇದೆ. ಆಗ ನಾವು ಏನ್ ಮಾಡ್ತೀವಿ, ನಮ್ಮದಾದಂತಹ ಒಂದು ಸನ್ನಿವೇಶದಲ್ಲಿ ಎಂಜಾಯ್ ಮಾಡಬೇಕು ಅನ್ನುವಂಥದ್ದನ್ನ ಪಡಿತಾ ಆ ರಾತ್ರಿಯ ಕಗ್ಗತ್ತಲಿನಲ್ಲಿ ಯಾವ ರೀತಿಯ ಸುಖವನ್ನು ಪಡಿತೇವೆ ಅನ್ನುವಂಥದ್ದು ಅವರಿಗೆ ಗೊತ್ತಿರದೆ ಹೋದಾಗ ಒಂದು ರೀತಿಯ ಏನು ಧ್ವಂಸ ಅಥವಾ ಆತ್ಮನಾಶ ಆಗುತ್ತಾ ಆ ವ್ಯಕ್ತಿ ಜಗತ್ತಿನಲ್ಲಿ ಅತ್ಯುನ್ನತ ಮಟ್ಟದ ಒಂದು ರೆಕಾರ್ಡನ್ನು ಮಾಡಬಹುದಾದಂತಹ ಸಾಧ್ಯತೆಯನ್ನು ಇಟ್ಟುಕೊಂಡಿದ್ರು ಕೂಡ ಜಗತ್ತಿನಲ್ಲಿ ಅಪರಿಚಿತನಾದಂತಹ ಆಟಗಾರನಾಗಿ, ಕ್ರಿಕೆಟ್ ಆಟಗಾರನಾಗಿ ಏನಾಗ್ತಾನೆ, ನಿಶೇಷನಾಗ್ತಾನೆ. ಇದು ಬಹಳ ಯಾತನಾಮಯವಾದ ಸಂಗತಿ. ಇದು ಒಂದು ಉದಾಹರಣೆಯಾಗಿ ಹೇಳ್ತಾ ಇದ್ದೇನೆ. ಹಾಗಾಗಿ ಈ ಒಂದು ಮಿಥುನ ರಾಶಿಯ ಜನ ಏನ್ ಮಾಡಬೇಕು, ನಮ್ಮಲ್ಲಿ ಇರುವಂತಹ ಪ್ರತಿಭೆಯನ್ನ ಇನ್ನಿಷ್ಟು ಶಾರ್ಪ್ಗೊಳಿಸ್ಕೊಳ್ಳುವಂತಹ ಒಂದು ವಿಚಾರಕ್ಕೆ ಮುನ್ನುಗ್ಗಿದರೆ ಇವರ ಬೌದ್ಧಿಕ ಶಕ್ತಿಯೇ ಅಥವಾ ಇವರ ಅತ್ಯುನ್ನತ ಮಟ್ಟದಲ್ಲಿ ಅನ್ಯರನ್ನ ನೋಡಿ ಕಲಿಯಬಹುದಾದಂತಹ ಒಂದು ಸ್ವೀಕೃತಿಯ ಆ ಗುಣಧರ್ಮದಲ್ಲಿಯೇ ಇವರು ಎಲ್ಲಿ ಕೈ ಇಡ್ತಾರೋ ಅಲ್ಲೆಲ್ಲ ಯಶಸ್ಸನ್ನು ಪಡಿಬಹುದು. ಕೇಟರಿಂಗ್ನಲ್ಲಿ ಯಶಸ್ಸನ್ನು ಪಡಿಬಹುದು, ಒಂದು ರೆಸ್ಟೋರೆಂಟ್ ಅನ್ನು ನೆಲೆಸಿ ಅನೇಕ ರೀತಿಯ ಯಶಸ್ಸನ್ನು ಪಡಿಬಹುದು, ಅಥವಾ ಒಂದು 5 ಸ್ಟಾರ್ ಹೋಟೆಲ್ ಕಟ್ಟಿ ಒಂದು ಯಶಸ್ಸನ್ನು ಪಡಿಬಹುದು, ಅಥವಾ ಇವರು ಕುಶಾಗ್ರಮತಿಗಳಾಗಿರೋದ್ರಿಂದ ಇಂಟರ್ನ್ಯಾಷನಲ್ ವಿಚಾರಗಳಲ್ಲಿ ಅಥವಾ ಶೇರ್ ವಿಚಾರಗಳಲ್ಲಿ ಒಬ್ಬ ಒಳ್ಳೆಯ ಕನ್ಸಲ್ಟೆಂಟ್ ಆಗಿ ಜೀವನದಲ್ಲಿ ಅದ್ಭುತವನ್ನ ನಿರ್ಮಾಣ ಮಾಡಿಕೊಡುವಂತಹ ಶಕ್ತಿ ಇರುತ್ತೆ. ಹಾಗಾದ್ರೆ ಇವರು ಎಲ್ಲಿ ಕುಸಿತಾರೆ ಅಂತಂದ್ರೆ, ಯಾವುದೋ ಒಂದು ಸಂದರ್ಭದಲ್ಲಿ ತಮ್ಮ ಒಂದು ತೂಕಕ್ಕೆ ಬರಲಾರದಂತಹ ಜನರನ್ನ ಸ್ವಲ್ಪ ನಿಕೃಷ್ಟವಾಗಿ ಕಾಣಬಹುದಾದಂತಹ ಒಂದು ಬೌದ್ಧಿಕ ನೆಲೆಯಲ್ಲಿ ಆ ಒಂದು ಸಣ್ಣ ಏರುಪೇರನ್ನ ನಿರ್ಮಿಸಿಕೊಡೋದ್ರಿಂದಾಗಿ ಕೆಲವೊಂದು ರೀತಿಯ ಆ ಬಿಕ್ಕಳಿಕೆಗಳ ಮೂಲಕವಾಗಿ ಸರ್ವತ್ರವಾದಂತಹ ಧನನಾಶಕ್ಕೆ ಕಾರಣವಾಗುವಂತಹ ಸ್ಥಿತಿಗತಿಗಳನ್ನ ಇವರು ಎದುರಿಸಿ ಬಿಡಬಹುದು.
ಹಾಗಾದ್ರೆ ನಾವು ಹೇಳ್ತೇವಲ್ಲ, ಓದಿ ಓದಿ ಮರಳಾದ ಕೂಚು ಬಟ್ಟ ಅಂತ. ಆ ಓದಿನಿಂದಲೇ ನಾವು ಮೇಲೇರಿ ಬರ್ತೇವೋ, ಅದೇ ಜ್ಞಾನಕ್ಕೆ ಬೇಕಾದಂತ ಸೋಪಾನವಾಗುತ್ತೋ ಅಂತ ಕೇಳಿದ್ರೆ, ಇಡೀ ದಿನ ನಾವು ಪುಸ್ತಕದಲ್ಲಿ ಮುಳುಗುವುದರಿಂದ ಕೂಡ ನಮಗೆ ಜ್ಞಾನ ಬರುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ. ಸರಿಯಾದಂಥ ರೀತಿಯಲ್ಲಿ ನಮ್ಮ ಕಮ್ಯುನಿಕೇಶನ್ ಸ್ಕಿಲ್ ಇರಬೇಕು. ವಿಶೇಷವಾಗಿ ಮಿಥುನ ರಾಶಿಯವರು ಒಳ್ಳೆಯ ರೀತಿಯ ಕಮ್ಯುನಿಕೇಶನ್ ಸ್ಕಿಲ್ ಅನ್ನು ಹೊಂದಿದ್ರೆ, ವಿಶೇಷವಾದಂತಹ ಪರಿಣತಿಯ ಜನರೊಂದಿಗಲ್ಲ, ಆ ಇನ್ನೊಬ್ಬನನ್ನ ತನ್ನೊಡನೆ ಒಗ್ಗೂಡಿಸಿಕೊಂಡು ಅವನನ್ನು ಕೂಡ ತನ್ನ ದಾರಿಯಲ್ಲಿ ಸರಿಯಾದ ರೀತಿಯಲ್ಲಿ ಕರೆದುಕೊಂಡು ಬರುವಂತಹ ಒಂದು ವಿಶೇಷವಾದಂತಹ ಬೆಳಕನ್ನು ಅವನ ಜೀವನದಲ್ಲಿ ತೋರಿಸಿದರೆ, ಇವರು ಪಾರ್ಟ್ನರ್ಶಿಪ್ನಲ್ಲಿ ಬಹಳ ದೊಡ್ಡ ಯಶಸ್ಸನ್ನು ಕಾಣುವಂತಹ ಒಂದು ಸ್ಥಿತಿಗತಿಗಳನ್ನು ಧನಯೋಗಕ್ಕಾಗಿ ನಿರ್ಮಿಸ್ಕೊಳ್ಬಹುದು. ಹಾಗಾದರೆ ಇವರಲ್ಲಿ ತೊಂದರೆ ಆಗುವಂತಹದ್ದು, ನಾನೀಗ ಹೇಳಿದ ಹಾಗೆ ಏನು, ಆ ತನ್ನದೇ ತೂಕದ ಒಂದು ಜನ ಬೇಕು ಅಂದ್ರೆ ಬುದ್ಧಿಮಟ್ಟದಲ್ಲಿ. ಯಾಕೆಂದ್ರೆ ಇವರಿಗೆ ತೊಂದರೆ ಏನಿರುತ್ತೆ ಅಂತಂದ್ರೆ, ಯಾವ ವ್ಯಕ್ತಿ ಬಹುಶಃ ಇವನಷ್ಟೇ ಬುದ್ಧಿವಂತನಾಗಿರ್ತಾನೋ ಅಥವಾ ಇವಳಷ್ಟೇ ಬುದ್ಧಿವಂತಳೆ ಆಗಿರ್ತಾಳೋ ಅಂಥವರ ಜೊತೆಗೆ ಅವರು ಸಹೃದಯವಾಗಿ ಮಾತನಾಡುವಂತಹ ಸ್ಥಿತಿಗತಿ ಇರುತ್ತೆ. ಉಳಿದವರ ಜೊತೆ ಹೋದಾಗ ಇವರು ಏನಾಗುತ್ತಾರೆ, ಕೇವಲ ಮೂಕರಾಗ್ಬಿಡ್ತಾರೆ. ನಾವು ಯಾವಾಗಲೂ ನಾವು ಹೇಳ್ತೇವೆ, ಮಾತು ಬೆಳ್ಳಿ, ಮೌನ ಬಂಗಾರ ಅಂತ. ಆದರೆ ಎಲ್ಲ ಸಂದರ್ಭದಲ್ಲೂ ಮಾತು ಬೆಳ್ಳಿ ಅಲ್ಲ, ಮಾತು ಕೂಡ ಬಂಗಾರ. ಮೌನ ಏನು ಮಾಡುತ್ತೆ, ಆ ಮೌನದ ಪದರುಗಳು ಅದು ನಮ್ಮ ಅಹಂಕಾರವನ್ನು ಸೂಚಿಸುವಂತಹ ಒಂದು ಅದು ಅಹಂಕಾರ ಅಲ್ಲ, ಆದ್ರೆ ಆ ಮೌನ ಅನ್ಯರಿಗೆ ಏನಾಗುತ್ತೆ, ಅಹಂಕಾರವಾಗಿ ಕಾಣುತ್ತೆ. ಹಾಗಾಗಿ ನಾವು ಮಾತನ್ನು, ಮೌನವನ್ನು ಅನೇಕ ರೀತಿಯಲ್ಲಿ, ಹೇಗೆ ಈಗ ನಮ್ಮ ಸೈನ್ಸ್ನಲ್ಲಿ ಒಂದು ಯಕ್ಕಶ್ಚಿತವಾದಂತಹ ಗ್ರಾಫೈಟ್ ಅಂದರೆ ಕಾರ್ಬನ್ ತುಂಡು, ಅದು ವಿಶಿಷ್ಟವಾದಂತಹ ಹೀಟ್, ಸೂರ್ಯನ ಮೂಲಕವಾದದ್ದು, ವಿಶಿಷ್ಟವಾದಂತಹ ನೀರಿನಲ್ಲಿ, ಪ್ರೆಷರ್ನಲ್ಲಿ ಅದೇನಾಗುತ್ತೆ, ಓವರ್ ದಿ ಇಯರ್ಸ್ ಜಗತ್ತೇ ಸಂಭ್ರಮಿಸಬಹುದಾದಂತಹ ಒಂದು ಡೈಮಂಡ್ ಆಗಿ ಪರಿವರ್ತನೆ ಆಗುತ್ತೆ. ಹಾಗೆ ಈ ಮಿಥುನ ರಾಶಿಯ ಜನ ಈ ಎಲ್ಲ ವಾರ್ಡ್ಸ್ಗಳಿಂದ ತಮ್ಮ ಆ ಕಾರ್ಬನ್ ಸ್ವರೂಪದಲ್ಲಿ ಇರಬಹುದಾದಂತಹ ಮೂಲ ಧಾತುವನ್ನ ಎಲ್ಲೆಡೆಯ ಒಂದು ಶಾಖದ ಮೂಲಕವಾಗಿ, ಆ ಒಂದು ತೇವದ ಮೂಲಕವಾಗಿ, ಆ ಒಂದು ಗಾಳಿಯ ಮೂಲಕವಾಗಿ ತಮ್ಮನ್ನು ವಿಸ್ತರಿಸಿಕೊಳ್ಳಲಿಕ್ಕೆ ಹೊರಟ್ರೆ ದೊಡ್ಡ ರೀತಿಯಾದಂತಹ ಹಣದ ತೈದೆಯನ್ನು ಸಂಪಾದಿಸೋದಕ್ಕೆ ಇವರಿಗೆ ಅವಕಾಶ ಇರುತ್ತೆ. ಹಾಗಾಗಿ ತಮ್ಮ ಬುದ್ಧಿಯನ್ನೇ ಬಂಡವಾಳವನ್ನಾಗಿ ಮಾಡಿಕೊಂಡು, ನೋಡಿ, ಕೆಲವರಿಗೆ ದೊಡ್ಡದಾದಂತಹ ರೀತಿಯ ಕ್ಯಾಪಿಟಲ್ ಹಾಕಬೇಕಾಗತ್ತೆ, ಆದರೆ ಇವರಿಗೆ ಕ್ಯಾಪಿಟಲ್ ಅನ್ನು ಹಾಕಬೇಕಾದಂತಹ ಒಂದು ಅನಿವಾರ್ಯತೆ ಇರದೆಯೇ ಕೇವಲ ಬೌದ್ಧಿಕ ಚೌಕಟ್ಟಿನಲ್ಲಿಯೇ ದೊಡ್ಡದೊಂದನ್ನ ಗಳಿಸಬಹುದಾದಂತಹ, ವರ್ಚಸ್ಸನ್ನು ವಿಸ್ತರಿಸಿಕೊಳ್ಳುವಂತಹ, ಜ್ಞಾನಕ್ಕೆ ಅನೇಕ ರೀತಿಯ ಹೊರ ಕವಚಗಳನ್ನು ಇನ್ನಷ್ಟು ಭದ್ರವಾಗಿ ಕೊಟ್ಟುಕೊಳ್ಳಬಹುದಾದಂತಹ ಒಂದು ಸಮತೋಲನವನ್ನು ಇವರು ಪಡಿತಾರೆ, ಅಲ್ಲಿ ಗೆಲ್ತಾರೆ. ಇದು ಇಲ್ಲದೆ ಹೋದರೆ ಇವರ ಹೆಜ್ಜೆಗಳು ಕುಸಿತವೆ ಮತ್ತು ಕೆಲವು ನಾಶಕ್ಕೆ, ಧನ ನಾಶ ಆಯಿತು ಅಂತಾದರೆ ವ್ಯಕ್ತಿಯ ವರ್ಚಸ್ಸು ಕೂಡ ಎಲ್ಲೋ ಡೌನ್ ಬರುತ್ತೆ. ಅದರ ಅರ್ಥ ಬಡವರಿಗೆಲ್ಲ ವರ್ಚಸ್ಸಿಲ್ಲ ಅಂತಲ್ಲ, ಆದರೆ ಹೇಳುವಂಥ ಪ್ರಶ್ನೆ, ಯಾವಾಗ ವರ್ಚಸ್ಸನ್ನು ಕಳ್ಕೊಳ್ತೇವೆ ಅನ್ನುವಂಥ ಪ್ರಶ್ನೆ ನಾವು ಹಾಕ್ಕೊಳ್ಬೇಕಾಗತ್ತೆ. ಅಂತಹದ್ದನ್ನೆಲ್ಲ ಸರಿಯಾದ ರೀತಿಯಲ್ಲಿ ನಿರ್ವಹಿಸಿದಾಗ ಮಿಥುನ ರಾಶಿಯವರು ಕೂಡ ಅನೇಕ ರೀತಿಯ ಧನಯೋಗಗಳು ಅವರ ಜಾತಕದಲ್ಲಿ ಇರದಿದ್ದರೂ ಕೂಡ ಸಾಧಿಸಿಕೊಳ್ಳೋದಕ್ಕೆ ಸಾಧ್ಯತೆ ಇರುತ್ತೆ. ಧನಯೋಗ ಇದ್ದರೆ ಆ ನೆಲೆಯಲ್ಲಿ ಅವರು ಕಾರ್ಯತತ್ಪರರಾದರೆ ಇನ್ನಿಷ್ಟು ವಿಸ್ತರಿಸಿದಂತಹ, ನಾವಿವತ್ತು ಎಷ್ಟೋ ರೀತಿಯ ಜನರನ್ನು ನೋಡ್ತೇವೆ. ನಾವು ಅಂತಾರಾಷ್ಟ್ರೀಯವಾಗಿ ಯಶಸ್ಸನ್ನು ಗಳಿಸಿದ, ಈಗ ಟ್ರಂಪೇ ತಗೊಳ್ಳಿ, ಟ್ರಂಪ್ ಒಬ್ಬ ಎಡಮೆಂಟ್ ವ್ಯಕ್ತಿಯಾಗಿ ಕಂಡರೂ ಕೂಡ ಆತ ವಿಶಿಷ್ಟವಾದಂತಹ ಸ್ವರೂಪದಲ್ಲಿ ಅವನ ಧನ ಸಂಚಯನವನ್ನು ಮಾಡಿಕೊಂಡಂಥ ರೀತಿ ನಾವು ಶ್ಲಾಘಿಸಲೇಬೇಕು. ಈ ಒಂದು 78-79ನೇ ವಯಸ್ಸಿನಲ್ಲೂ ಕೂಡ ಇಷ್ಟು ಸ್ಟ್ರಾಂಗ್ ಆಗಿರುವಂತಹ ವಿಚಾರಕ್ಕೆ ಅವರು ಹೇಗೆ ಬದ್ಧರಾಗಿದ್ದಾರೆ. ನಾವು ಕೊಡಬಹುದಾದಂಥ ಒಂದು ಉದಾಹರಣೆ ಈ ಮಿಥುನ ರಾಶಿಯವರ ಬಗ್ಗೆ ಹೇಳಬೇಕು ಅಂದರೆ, ಟ್ರಂಪ್ ಬಹಳ ಜ್ವಲಂತವಾದಂತಹ ನಿದರ್ಶನ. ಇವನ್ನೆಲ್ಲ ಗಮನಿಸಿ ಈ ಎಲ್ಲ ವಿಚಾರಗಳನ್ನು ಕಟ್ಟಿಕೊಟ್ಟಿದ್ದೇನೆ. ನಮಸ್ಕಾರ.